ನಮಸ್ಕಾರ. ನಾನಿವತ್ತಿರೋದು ಮೈಸೂರಿನ ಒನ್ ಆಫ್ ದಿ ಪ್ರೆಸ್ಟೀಜಿಯಸ್ ರೆಸಿಡೆನ್ಷಿಯಲ್ ಆ್ಯಂಡ್ ವೆರಿ ಪ್ಲ್ಯಾಂಡ್ ಲೇಔಟಲ್ಲಿ ವಿಜಯನಗರ 4ನೇ ಹಂತ 2ನೇ ಘಟ್ಟದಲ್ಲಿ ಸೇಲ್ಗಿರುವಂತಹ ಮನೆಯ ಮುಂಭಾಗದಲ್ಲಿ ತಿಂತೀನಿ. 2030 600 ಸ್ಕ್ವೇರ್ ಫೀಟ್ ಲ್ಯಾಂಡ್ ಏರಿಯಾದಲ್ಲಿ 3 ಬೆಡ್ರೂಮು ಹೊಸ ಮನೆ ಸೇಲ್ಗಿದೆ. ಬನ್ನಿ ಆ ಮನೆ ಹೇಗಿದೆ, ಯಾವ ಥರ ಕಟ್ಟಿದ್ದಾರೆ, ಯಾವ ಥರ ಪ್ಲ್ಯಾನ್ ಮಾಡಿದ್ದಾರೆ, ಡಿಸೈನು, ವರ್ಕ್ಮೆನ್ಶಿಪ್ಪು, ಮೆಟೀರಿಯಲ್ ಯೂಸ್ಡ್ ಎಲ್ಲ ಒನ್ ಬೈ ಒನ್ ನಾನು ನಿಮಗೆ ತೋರಿಸ್ತೀನಿ. ವಿಜಯನಗರ ನಮಗೆ ಗೊತ್ತಿಲ್ಲ, ನಾವು ಮೈಸೂರಿಗೆ ಹೊಸಬರು, ನಾವಲ್ಲಿ ಮೈಸೂರಲ್ಲಿ ಮನೆ ತೊಗೋಬೇಕು ಅಂತ ಇದ್ದೀವಿ ಅನ್ನೋರಿಗೆ ಮೈಸೂರು ವಿಜಯನಗರ 4ನೇ ಹಂತ 2ನೇ ಘಟ್ಟ ಇರೋದು ಸರಿಸುಮಾರು ಮೈಸೂರು ಸಿಟಿ ಸೆಂಟ್ರಿಂದ, ಅಂದರೆ ನೀವು ಮೈಸೂರು ಪ್ಯಾಲೇಸ್, ರೈಲ್ವೆ ಸ್ಟೇಷನ್, ಬಸ್ ಸ್ಟ್ಯಾಂಡ್, ದೇವರಾಜ ರಸ್ತೆ, ಸಯ್ಯಾಜಿರಾವ್ ರೋಡಿಂದ ಸುಮಾರು 6ರಿಂದ 7 ಕಿಲೋಮೀಟ್ರ್ ಒಳಗೆ ಇರುವಂಥದ್ದು. ವಿಜಯನಗರ ಲೇಔಟ್ನ ಡೆವಲಪ್ ಮಾಡಿರೋದು ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ, ಅಂದರೆ ಮೂಡಾದವರು. ಅಂದರೆ ನೀವು ಬೆಂಗಳೂರಲ್ಲಿ ಹೇಗೆ BDA ಸೈಟ್ಸ್ ಅಂತೀರ, ಹಾಗೆ ಮೈಸೂರಲ್ಲಿ ನಾವು ಇದನ್ನು ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅಂದರೆ ಸರ್ಕಾರದಿಂದ ಅಲಾಟ್ ಆಗಿರೋ ಸೈಟಲ್ಲಿ ಕಟ್ಟಿರುವಂತಹ ಮನೆ ಇದು. ವೆಸ್ಟ್ ಫೇಸಿಂಗ್ ಸೈಟ್ ಆ್ಯಂಡ್ ಹ್ಯಾಸ್ ಎ ನಾರ್ತ್ ಫೇಸಿಂಗ್ ಡೋರ್. ನಾನಿವಾಗ ಆಚೆ ಈಸಿಲಿ ನೀವು ಒಂದು ಸ್ಮಾಲ್ ಸೈಜ್ ಕಾರ್ನ ಮುಂದೆ ಪಾರ್ಕ್ ಮಾಡ್ಬೋದು. ಪಾರ್ಕ್ ಮಾಡಿದ್ರೂ ನಿಮಗೆ ಯಾವುದೇ ತರಹ ಆನ್ಗೋಯಿಂಗ್ ಟ್ರಾಫಿಕ್ಕಿಗೆ ಡಿಸ್ಟರ್ಬ್ ಆಗದೆ ಇರುವಂತಹ ಪಾರ್ಕಿಂಗ್ನ ಇವರು ಮಾಡಿದರೆ. ಇದರ ಇನ್ನೊಂದು ವಿಶೇಷತೆ ಏನಂತ ಹೇಳಬೇಕು ಅಂತ ಸ್ನೇಹಿತರೆ, ಈ ಮನೆಯ ಮುಂಭಾಗದಲ್ಲಿ, ಅಂದರೆ ಇದು 2030 600 ಸ್ಕ್ವೇರ್ ಫೀಟ್ ಲ್ಯಾಂಡ್ ಏರಿಯಾದಲ್ಲಿ ಕಟ್ಟಿರುವಂಥ ಮನೆ, ಅದರ ಮುಂಭಾಗದಲ್ಲಿ 30-40 ಅಂದರೆ 30-40 ನಿವೇಶನಗಳಲ್ಲಿ ಮನೆಗಳಿದೆ. ಸೊ 20-30 ಒಂದು ಕಡೆ ಇದೆ, 30-40 ಒಂದು ಕಡೆ ಇದೆ. ಸೊ ಬನ್ನಿ ಈಗ ಮನೆ ಹೇಗಿದೆ, ಯಾವ ಥರ ಕಟ್ಟಿದ್ದಾರೆ ಅಂತ ನಾನು ನಿಮಗೆ ತೋರಿಸ್ಕೊಂಡು ಹೋಗ್ತೀನಿ. ಆಯಮಟ್ಟದಿ ಈಗ ಎಂಟ್ರ್ ಆಗ್ತಾಯಿದ್ದೀನಿ. ಆ್ಯಂಟಿ ಸ್ಕಿಡ್ ಟೈಲ್ಸ್ಗಳನ್ನ ಇಲ್ಲಿ ಹಾಕಿದ್ದಾರೆ. ವಾಟರ್ ಕನೆಕ್ಷನ್ ಇದೆ. ಮೈಸೂರು ವಿಜಯನಗರ 4ನೇ ಹಂತದಲ್ಲಿ ಕಬಿನಿ ವಾಟರ್ ಲೈನ್ ಇದೆ. ವೇಸ್ಟ್ ವಾಟರ್ ಲೈನ್, ಕಬಿನಿ ವಾಟರ್ ಲೈನ್ ಕೊಟ್ಟಿದ್ದಾರೆ. ವೇಸ್ಟ್ ವಾಟರ್ ಲೈನ್ ಇದೆ, ಎಲೆಕ್ಟ್ರಿಸಿಟಿ, ವೆಲ್ ಕನೆಕ್ಟಿವಿಟಿ, ರೋಡ್ಗಳಾಗಿರ್ಬೋದು, ಡಾಂಬರೀಕರಣ, ಟಾರ್ ರೋಡ್ಗೆಲ್ಲ ಇರುವಂತಹ ಭಾಳ ಹಳೆಯ ಲೇಔಟು. ಯಾಕೆ ಮನೆ ಹೋಗೋಕ್ಕೆ ಮುಂಚೆ ನಾನು ಈ ವಿಷಯನ ಹೇಳ್ತಾ ಇದ್ದೀನಿ ಅಂತಂದರೆ, ಲೊಕೇಶನ್ ಮ್ಯಾಟರ್ಸ್ ದಿ ಮೋಸ್ಟ್. ಯಾವ ಥರ ಇದೆ, ನೀರಿನ ಸಪ್ಲೈ ಸಿಗುತ್ತಾ, ನಾವಲ್ಲಿ ಇದ್ದಾಗ ವಾಸಕ್ಕೆ ಅನುಕೂಲವಾಗಿದೆಯಾ, ಖಂಡಿತವಾಗ್ಲೂ ವಾಸಕ್ಕೆ ಅನುಕೂಲವಾಗಿರುವಂಥದ್ದು. ಸ್ಕೂಲು, ಕಾಲೇಜು, ಮೆಡಿಕಲ್ ಶಾಪ್ಸು, ಡಾಕ್ಟರ್ ಕ್ಲಿನಿಕ್ಗಳು ಎಲ್ಲವೂ ಸುತ್ತಮುತ್ತ ಅರ್ಧ ಕಿಲೋಮೀಟ್ರ್ ಒಳಗೆ ನಿಮಗೆ ಪ್ರತಿಯೊಂದು ಇರುವಂತಹ ರೆಸಿಡೆನ್ಷಿಯಲ್ ಏರಿಯಾ ಇದು. ಬನ್ನಿ ಈಗ ಮನೆಯೊಳಗೆ ಹೋಗೋಣ, ನೋಡೋಣ ಹೇಗಿದೆ ಮನೆ ಅಂತ. ನಾನೀಗ ಎಂಟ್ರೆನ್ಸ್ ಆಫ್ ದ ಪ್ರಾಪರ್ಟಿ ಇದ್ದೀನಿ. ಆ್ಯಂಟಿ ಸ್ಕಿಡ್ ಟೈಲ್ಸ್ಗಳನ್ನ ಹಾಕಿದ್ದಾರೆ. ಒಂದು ಕಬಿನಿ ವಾಟರ್ ಲೈನ್ ಇದು, ಇನ್ನೊಂದು ಅಂದರೆ ಕಾರ್ಪೊರೇಷನ್ ವಾಟರ್ ಅಂತ ಏನು ಹೇಳ್ತೀವದು, ಇನ್ನೊಂದು ಓವರ್ ಹೆಡ್ ಟ್ಯಾಂಕಿಂದ ಸಪ್ಲೈ ಕೊಡುವಂಥದ್ದು. ಮನೆ ಆಚೆ ಕಡೆ ಗಾಡಿ ನಿಲ್ಲಿಸಿ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಅಥವಾ ಗಾಡಿಗಳನ್ನ ತೊಳಿಲಿಕ್ಕೆ 2 ಕನೆಕ್ಷನ್ಗಳು ಕೊಟ್ಟಿರುವಂಥದ್ದು. ಇದರಲ್ಲಿ ಇನ್ನೊಂದು ಗಮನಿಸಬೇಕಾಗಿರೋದು ನೋಡಿ, ಫುಲ್ ಸೈಜ್ ಟೀಕ್ ಡೋರ್ ಹಾಕಿದ್ದಾರೆ. ಸೊ ನಾನೀಗ ಎಂಟ್ರೆನ್ಸ್ ಆಫ್ ದ ಪ್ರಾಪರ್ಟಿ ಆಯಿತು, ನೀವು ಪಾರ್ಕಿಂಗ್ ನೋಡಿದ್ರಿ, ಫ್ರಂಟ್ ಎಲಿವೇಷನ್ ನೋಡಿದ್ರಿ, ಹಾಲ್ ಒಳಗಿದ್ದೀನಿ. ನನ್ನ ಹಿಂಭಾಗದಲ್ಲಿ ನಿಮಗೆ ಕಾಣ್ತಿರೋದು TV ಯೂನಿಟ್ಟು, ಫಾಲ್ ಸೀಲಿಂಗ್ ನೋಡ್ಬೋದು, ಫ್ಯಾನ್ ಹಾಕಿದ್ದಾರೆ. ಗ್ರನೈಟ್ ಫ್ಲೋರಿಂಗ್ ಇದೆ, ಬ್ಲ್ಯಾಕ್ ಕಲರ್ ಗ್ರನೈಟ್ ಫ್ಲೋರಿಂಗ್ ಇದೆ. ಇಲ್ಲಿ ಹಾಲಿನಲ್ಲಿ ನಾನು ನೋಡಿದಂತೆ ನೀವೊಂದು 6ರಿಂದ 8 ಸೀಟರ್ ಸೋಫಾಗಳನ್ನ ಹಾಕ್ಕೋಬಹುದು. ಹಾಕ್ಕೊಂಡ್ರೂ ಸಹ ಸೈಡಲ್ಲಿ, ಅಂದರೆ ಒಳಗೆ ಬಂದು ಕಿಚನ್ ಒಳಗೆ ಹೋಗಲಿಕ್ಕೆ ನಾನು ಇವಾಗ ಎಂಟ್ರಾದೆ. ಸೊ ನಾನು ಕಿಚನ್ ಒಳಗೆ ಹೋಗಲಿಕ್ಕೆ ಈ ಪಾತಲ್ಲಿ 3.5 ಅಡಿ ಜಾಗ ಬಿಟ್ಟರೂ ಸಹ ಯಾವ ಥರ ಡಿಸ್ಟರ್ಬ್ ಆಗಲ್ಲ. ಸೊ ನಾನು ಎಂಟ್ರಾದ ತಕ್ಷಣ ಒಂದು ಕಡೆ ಹಾಲ್ ಇದೆ, ಇನ್ನೊಂದು ಕಡೆ ನೀವು ನೋಡ್ಬೋದು ಒಂದು ಕಾಮನ್ ವಾಶ್ರೂಮ್ ಮಾಡಿದ್ದಾರೆ. ದಿಸ್ ಈಸ್ ದಿ ಕಾಮನ್ ವಾಶ್ರೂಮ್. ಕಮೋಡ್ ಇದೆ, ಸಿಂಕ್ ಇದೆ, ಮಿಕ್ಸರ್ಗಳಿದೆ. ಇನ್ನೊಂದು ಕಡೆ ಹ್ಯಾಂಡ್ ವಾಶ್ ಹಾಕಿದ್ದಾರೆ ನೋಡ್ಬೋದು. ಅಲ್ಲಿ ಹ್ಯಾಂಡ್ ವಾಶ್ ಇದೆ. ಆ ಹ್ಯಾಂಡ್ ವಾಶ್ ಪಕ್ಕದಲ್ಲೇ ಇದ್ರ ಕೆಳಗೆ UPS ಯೂನಿಟ್ ಇದೆ. ಸೊ ಬನ್ನಿ ನಾನಿವಾಗ ಗ್ರೌಂಡ್ ಫ್ಲೋರ್ ಇರುವಂತಹ ಇದು 3 ಬೆಡ್ರೂಮ್ ಮನೆ. ದಿಸ್ ಈಸ್ ದಿ ರೂಮ್ ನಂಬರ್ 1, ಮೊದಲನೇ ರೂಮ್ ಇದು. ಈಸಿಲಿ ಇಲ್ಲಿ ಒಂದು ಸ್ಮಾಲ್ ದಿವಾನ್ ಟೈಪ್ ಅಂದರೆ ಚಿಕ್ಕ ಬೆಡ್ಡಿಂಗ್ನ ಹಾಕ್ಕೊಬೋದು. ವಾರ್ಡ್ರೋಪ್ ಇದೆ, ಮೇಲ್ಗಡೆ ಲಾಫ್ಟ್ ಅಟ್ಟ ಮಾಡಿದ್ದಾರೆ, ಡ್ರೆಸ್ಸಿಂಗ್ ಟೇಬಲ್ ಇದೆ. ಈ ವುಡ್ ವಿಚಾರಕ್ಕೆ ಬಂದಾಗ ಇಲ್ಲಿ ಮೇನ್ ಡೋರ್ ಮತ್ತು ಪೂಜಾ ಇದೇನು ನೋಡ್ತಾರೆ, ಪೂಜಾ ರೂಮ್ ಇದೆರಡು ಮಾತ್ರ ಫಸ್ಟ್ ಕ್ವಾಲಿಟಿ ಟೀಕ್ ಯೂಸ್ ಮಾಡಿದರೆ. ಮಿಕ್ಕಿದ್ದಕ್ಕೆಲ್ಲ ಫ್ರೇಮ್ಸ್ಗಳೆಲ್ಲ ನೀಮ್ ಯೂಸ್ ಮಾಡಿದರೆ. ಶಟರ್ಗಳಿಗೆ ಅಂದರೆ ಕಿಟಕಿಗಳಿಗೆ ಏನು ನಾವು ಗ್ಲಾಸ್ ಹಾಕಿ ಶಟರ್ಸ್ ಅಂತ ಏನು ಕರಿತೀವಿ, ಅದನ್ನು ಫಸ್ಟ್ ಕ್ವಾಲಿಟಿ ಟೀಕ್ ಹಾಕಿದ್ದಾರೆ. ದಿಸ್ ಈಸ್ ದಿ ಪೂಜಾ ರೂಮ್ ವಿತ್ ಟೀಕ್ ಡೋರ್ ವಿತ್ ಗ್ಲಾಸ್ ಇದೆ. ಸೊ ಎಂಟೈರ್ ಮನೆಗೆ ಗ್ರೌಂಡ್ ಫ್ಲೋರಿಂದ ಲಾಸ್ಟ್ ಎಲ್ಲಾದರೂ ಗ್ರನೈಟ್ ಫ್ಲೋರಿಂಗ್ ಹಾಕಿದ್ದಾರೆ. ಎಲ್ ಶೇಪಲ್ಲಿ ನೀವು ನೋಡ್ಬೋದು. ಈ ಎಲ್ ಶೇಪಲ್ಲಿ
ಗ್ರನೈಟ್ ಟಾಪ್ ಹಾಕಿದ್ದಾರೆ, ಮಾಡ್ಯುಲರ್ ಕಿಚನ್ ಇದೆ, ಕ್ಲೋಸ್ಡ್ ಕಂಪಾರ್ಟ್ಮೆಂಟ್ಗಳಿದೆ, ಚಿಮ್ನಿ ಹಾಕ್ಕೊಳ್ಳಿಕ್ಕೆ ಆಪ್ಷನ್ನ ಮಾಡಿದ್ದಾರೆ, ವಿತ್ ಎಕ್ಸಾಸ್ಟ್ ಇದೆ, ಎಲೆಕ್ಟ್ರಿಕಲ್ ಪಾಯಿಂಟು ಎಕ್ಸಾಸ್ಟ್ ಕೊಟ್ಟಿದ್ದಾರೆ, ಸಿಂಕ್ ಇದೆ, ಸ್ಟೈನ್ಲೆಸ್ ಸ್ಟೀಲ್ ಟ್ಯಾಪ್ಗಳು ಹಾಕಿದ್ದಾರೆ. ಐ ಆಮ್ ಅಟ್ ದಿ ಬ್ಯಾಕ್ ಸ್ಪೇಸ್, ಅಂದರೆ ಮನೆಯ ಹಿತ್ತಲಲ್ಲಿದ್ದೀನಿ. 6,000-8,000 ಲೀಟರ್ ಸಂಪ್ ಇಟ್ಟಿದ್ದಾರೆ, ಸೇಫ್ಟಿ ಗ್ರಿಲ್ಗಳು ಹಾಕಿದ್ದಾರೆ, ಇನ್ಲೆಟ್ ಆ್ಯಂಡ್ ಎಕ್ಸಿಟ್ ಪಾಯಿಂಟ್ ಆಫ್ ದ ವಾಟರ್ಗಳನ್ನ ಕೊಟ್ಟಿದ್ದಾರೆ, ಬಟ್ಟೆ ಒಗಿಲಿಕ್ಕೆ ಇಲ್ಲಿ ಜಾಗ ಇದೆ, ವಾಷಿಂಗ್ ಮಿಷಿನ್ ಇಟ್ಕೊಳ್ಳಿಕ್ಕೆ ಜಾಗ ಇದೆ. ಬನ್ನಿ, ಈಗ ನಾನು ನಿಮಗೆ ಎಂಟ್ರೆನ್ಸ್ ತೋರಿಸಿದೆ, ಹಾಲ್ ನೋಡಿದ್ರಿ, ಪೂಜಾ ರೂಮ್ ನೋಡಿದ್ರಿ, ಕಿಚನ್ ಏರಿಯಾ, ಒಂದು ರೂಮು, ಮನೆ ಹಿತ್ತಲು ನೋಡಿದ್ರಿ. ನಾನಿವಾಗ ಮೂವಿಂಗ್ ಟುವರ್ಡ್ಸ್ ದಿ ಫಸ್ಟ್ ಫ್ಲೋರಲ್ಲಿ 2 ರೂಮ್ಗಳಿದೆ. ಬನ್ನಿ ಹೋಗಿ ನೋಡೋಣ ಯಾವ ಥರ ಇದೆ ಅಂತ. ಮನೇನ ಕೊಳ್ಳಲಿಕ್ಕೆ ಖಂಡಿತವಾಗ್ಲೂ ಬ್ಯಾಂಕಿನಿಂದ ಸಾಲ ಸೌಲಭ್ಯ ಸಿಗುತ್ತೆ. ನೀವು ನಮಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಬ್ಯಾಂಕ್ ಅವರ ಮಾಹಿತಿ ಅಥವಾ ಅವರ ಕಾಂಟ್ಯಾಕ್ಟ್ ನಂಬರ್ಗಳನ್ನ ಕೊಡ್ತೀವಿ. ಇಲ್ಲಾಂದರೆ ನೀವು ಬ್ಯಾಂಕ್ನ ಕಾಂಟ್ಯಾಕ್ಟ್ ಮಾಡಿದ ನಂತರ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು. ಇದು ಮಾಸ್ಟರ್ ಬೆಡ್ರೂಮ್. ಯಾಕೆ ಇದನ್ನು ನಾನು ಮಾಸ್ಟರ್ ಬೆಡ್ರೂಮ್ ಅಂತೀನಿ ಅಂದರೆ, ಇಲ್ಲಿ 3 ರೂಮ್ಗಳಿದೆ. 3 ರೂಮ್ಗಳಲ್ಲಿ ಇದು ದಿ ಬಿಗ್ಗೆಸ್ಟ್ ಆಫ್ ದ ಆಲ್ ದ 3 ಅಂತ ಹೇಳಬಹುದು. ಏನು ಅಂತ ಅಂದರೆ, ಸೇವ್ಡ್ ಬೈ ನಿಮಗೆ ಇಲ್ಲಿ ಒಂದು ಕಿಂಗ್ ಸೈಜ್ ಬೆಡ್ನ ಖಂಡಿತವಾಗ್ಲೂ ಹಾಕ್ಕೊಳ್ಳಿಕ್ಕೆ ಜಾಗ ಸಿಗುತ್ತೆ. ಇಲ್ಲಿ ನೋಡ್ಬೋದು ನೀವು, ಫಾಲ್ ಸೀಲಿಂಗ್ ಮಾಡಿದ್ದಾರೆ, ಫ್ಯಾನ್ಗಳಂದರೆ ಸ್ಟ್ಯಾಂಡರ್ಡ್ ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಸ್ನ ಎಲ್ಲ ಥರದಲ್ಲೂ ಎಲ್ಲ ಕಡೆಯೂ ಹಾಕಿದ್ದಾರೆ. ಐ ಡೋಂಟ್ ಥಿಂಕ್ ಸೊ ಅದೇ ಥರ ನನಗೆ ಪೆಂಡಿಂಗ್ ವರ್ಕ್ಗಳು ಕಾಣಲಿಲ್ಲ. ಏನು ಅಂತಂದರೆ, ಈ ಕಾನ್ಸೆಪ್ಟ್ ಆಫ್ ದಿಸ್, ನಾನು ಏನಕ್ಕೆ ಮಾಸ್ಟರ್ ಬೆಡ್ರೂಮ್ ಅಂತಂದರೆ, ಇದನ್ನು ಕ್ಲೋಸ್ ಮಾಡೋದಲ್ಲಿ ಮಾತ್ರ ನಮಗೆ ಈ ಸ್ಪೇಸ್ ಗೊತ್ತಾಗೋದು. ಒನ್ಸ್ ದ ಡೋರ್ ಇಸ್ ಓಪನ್, ನಿಮಗೆ ಸ್ಪೇಸ್ ಸ್ವಲ್ಪ ಯು ವಿಲ್ ಫೀಲ್ ದಟ್ ಏನಿದು ಅಂತ. ಬಟ್ ಇದನ್ನು ಈ ಡೋರ್ನ ಕ್ಲೋಸ್ ಮಾಡೋದಲ್ಲಿ ನಿಮಗೆ ಫುಲ್ ಸೈಜ್ ಟಿ ವಿ ಬೆಡ್ಡಿಂಗ್, ಅಂದರೆ ಮಲ್ಕೊಂಡು ನೀವು ಟಿ ವಿ ನೋಡಲಿಕ್ಕೆ ಇದು ಟಿ ವಿ ಯೂನಿಟ್ ಮಾಡಿದ್ದಾರೆ. ಅದ್ರ ಪಕ್ಕದಲ್ಲೇ ಟಿ ವಿ ಯೂನಿಟ್ ಪಕ್ಕದಲ್ಲೇ ವಾರ್ಡ್ರೋಬ್ ಇದೆ. ದಿಸ್ ಇಸ್ ದಿ ಬಾತ್ರೂಮ್. ಇದಕ್ಕೆ ಅಟ್ಯಾಚ್ ಆಗಿರುವಂತಹ ಬಾತ್ರೂಮ್ ಇದೆ. ಇಲ್ಲೂ ಅಷ್ಟೇ ಸ್ಟ್ಯಾಂಡರ್ಡ್ ಫಿಟ್ಟಿಂಗ್ಗಳು ಈಗೆಲ್ಲ ಹಾಕಿದ್ದಾರೆ, ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಗೆ ಹಾಕಿದ್ದಾರೆ. ಸಿಂಗಲ್ ಪೀಸ್ ಕಮೋಡ್ ಇದೆ, ಹ್ಯಾಂಡ್ ವಾಶ್ ಇದೆ, ಶವರ್ ಇದೆ, ಅದಕ್ಕೆ ವಾಟರ್ ಹೀಟ್ರನ್ನ ಹಾಕ್ಕೋಬೋದು. ಮೇಲ್ಗಡೆ 1,000 ಲೀಟರ್ನ ಓವರ್ ಹೆಡ್ ಟ್ಯಾಂಕ್ ಈಗಾಗಲೇ ಅಳವಡಿಸಿದ್ದಾರೆ. ಬನ್ನಿ, ಈಗ ಐ ವಿಲ್ ಶೋ ಯು ದಿ ರೂಮ್ ನಂಬರ್ 3. ದಿಸ್ ಇಸ್ ರೂಮ್ ನಂಬರ್ 3, 3ನೇ ರೂಮು. 2030 2030 ಸೈಟಲ್ಲಿ 3 ರೂಮು, ಹೊಸ ಮನೆ, ಮೈಸೂರು ವಿಜಯನಗರದಲ್ಲಿರುವಂಥದ್ದು. ಇಲ್ಲೂ ಸಹ ನಾನು ಈಗಾಗಲೇ ಹೇಳಿದಂತೆ ಇಲ್ಲಿ ಒಂದು ನೀವು ಈಸಿಲಿ ಸ್ಮಾಲ್ ಸೈಜ್ ಅಥವಾ ಕ್ವೀನ್ ಸೈಜ್ ಬೆಡ್ ಅಂತ ಏನು ಕರಿತೀವಿ ಅದನ್ನು ಹಾಕ್ಕೋಬೋದು. ಹಾಕ್ಕೊಂಡಾಗ ಓಡಾಡ್ಲಿಕ್ಕೆ ಜಾಗ ನಿಮಗೆ ಖಂಡಿತವಾಗ್ಲೂ ಸಿಗುತ್ತೆ. ಕಿಂಗ್ ಸೈಜ್ ಬೆಡ್ ಹಾಕಿದಲ್ಲಿ ಸ್ವಲ್ಪ ಕಂಜೆಷನ್ನ ಖಂಡಿತವಾಗ್ಲೂ ಇಲ್ಲಿ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ದಿಸ್ ಓನ್ಲಿ ಮೈ ಒಪಿನಿಯನ್ ಅಬೌಟ್ ದಿಸ್ ಪ್ರಾಪರ್ಟಿ. ನಂತರ ಇದಕ್ಕೆ ಆಗಿರುವಂಥ 2 ಆ ರೂಮಲ್ಲೂ ಅಟ್ಯಾಚ್ ಬಾತ್ರೂಮ್ ಇತ್ತು ನೋಡಿ, ಈ ರೂಮಲ್ಲೂ ಅಟ್ಯಾಚ್ ಬಾತ್ರೂಮ್ ಇದೆ. ಸೊ ನಾನು ಗ್ರೌಂಡ್ ಫ್ಲೋರ್ಲಿ ನಿಮಗೆ ಈಗಾಗಲೇ ಏನೇನು ತೋರಿಸ್ದೆ ಅಂತ ಅಲ್ಲಿ ಜಸ್ಟ್ ಸಮರೈಸ್ ದಿಸ್ ಓವರ್ ದ ನೆಕ್ಸ್ಟ್ 1 ಮಿನಿಟಲ್ಲಿ. ಇಲ್ಲೂ ಸಹ ನೀವು ನೋಡ್ಬೋದು, ಬ್ಯೂಟಿಫುಲ್, ತುಂಬ ಚೆನ್ನಾಗಿರುವಂಥ ಹ್ಯಾಂಗಿಂಗ್ ಲೈಟ್ಸ್ ಹಾಕಿದ್ದಾರೆ. ಸ್ಟೈನ್ಲೆಸ್ ಸ್ಟೀಲ್ ರೈಲಿಂಗ್ ಇದೆ ವಿತ್ ಟೆಂಪರ್ಡ್ ಗ್ಲಾಸ್, ಇದರ ಆಂಟಿಸ್ಕೇಡ್ ಟೈಲ್ಸ್ಗಳನ್ನ ಹಾಕಿದ್ದಾರೆ. ಇಲ್ಲೂ ಸಹ ಕಲರ್ ಕಾಂಟ್ರಾಸ್ಟ್ ಮಾಡಲಿಕ್ಕೆ ಅಂತಲೇ ಸಹ ಬಹಳ ಚೆನ್ನಾಗಿರುವಂತಹ ಟೈಲ್ಸ್ಗಳನ್ನ ಕೂರಿಸಿದ್ದಾರೆ ಇಲ್ಲಿ. ಸೊ ಜಸ್ಟ್ ಟು ಸಮರೈಸ್ ದಿಸ್ ಪ್ರಾಪರ್ಟಿ, ನೀವು ನೋಡಿದಂತೆ ನಾನು ಈಗಾಗಲೇ ಗ್ರೌಂಡ್ ಫ್ಲೋರ್ಲಿ ಎಂಟ್ರೆನ್ಸಿಂದ ಜಸ್ಟ್ ಸಮರೈಸ್ ದಿಸ್. ಗ್ರೌಂಡ್ ಫ್ಲೋರ್ಲಿ ನಿಮಗೆ ಒಂದು ಔಟ್ಸೈಡ್ ಕಾರ್ ಪಾರ್ಕಿಂಗ್ ತೋರಿಸಿದೆ, ಹಾಲ್, ಒಂದು ಬಾತ್ರೂಮ್ ಅಂದರೆ ಅಟ್ಯಾಚ್ ಬಾತ್ರೂಮ್ ಇಲ್ಲದೆ ಇಂಡಿಪೆಂಡೆಂಟ್ ಬಾತ್ರೂಮ್ ಇದೆ, ಕಿಚನ್ ಹಿತ್ತಲು, ಬ್ಯಾಕ್ ಸೈಡಲ್ಲಿ ಒಂದು ವಾಶ್ರೂಮ್ ಇದೆ, ಪ್ಲಸ್ ಮೇಲ್ಗಡೆ 2 ರೂಮು, 2ಕ್ಕೂ ಅಟ್ಯಾಚ್ ಬಾತ್ರೂಮ್ ಇದೆ, ಒಂದು ಬಾಲ್ಕನಿ ಇದೆ. ಸರಿಸುಮಾರು 10ರಿಂದ 12 ಕಾಲಮ್ಗಳು ಹಾಕಿದ್ದಾರೆ. ಕೆಂಪು ಇಟ್ಟಿಗೆಗಳನ್ನ ಯೂಸ್ ಮಾಡಿದ್ದಾರೆ. ನೀವಾಗಲೇ ನನ್ನ ಕಮೆಂಟಲ್ಲಿ ಹಲವಾರು ಜನ ವೀಕ್ಷಕರು ಕೇಳಿದ್ರಿ, ನೀವು ಸ್ವಲ್ಪ ನಮಗೆ ಈ ಕಾಲಮ್ ಅಂದರೆ ಬೀಮ್ಗಳು ಕಾಲಮ್ ಬಗ್ಗೆ ವಿವರವಾಗಿ ಹೇಳಿ ಅಂತ. ಏನಾಗುತ್ತೆ ಅಂದರೆ ಸ್ನೇಹಿತರೆ, ಎವ್ರಿ ಸ್ಟ್ರಕ್ಚರ್ ಅದಕ್ಕೆ ಆದಂಥ ಪ್ಲ್ಯಾನ್ ಬರೀತಾರೆ. ಆ ಪ್ಲ್ಯಾನ್ ಬರೆದಾಗ ಆ ಸ್ಟ್ರಕ್ಚರ್ನ ಸಪೋರ್ಟ್ ಮಾಡಲಿಕ್ಕೆ ಅಂತಲೇ ಅದಕ್ಕೆ ಆದಂತಹ ಸ್ಟೀಲ್ ಡ್ರಾಯಿಂಗ್ಸ್ಗಳನ್ನ ಆರ್ಕಿಟೆಕ್ಟ್ ಕೊಡ್ತಾರೆ. ಎಲ್ಲ ಮನೆಯೂ ಒಂದೇ ಥರ ಇರೋದಿಲ್ಲ. ಓಕೆ, ಇನ್ನೊಂದು ವಿಚಾರ ಕೇಳಿದ್ರಿ, ನಾವು ಈ 2030 ಮನೆ ಮೇಲ್ಗಡೆ, ಡ್ಯೂಪ್ಲೆಕ್ಸ್ ಮನೆ ಮೇಲ್ಗಡೆ ಇನ್ನೂ ಒಂದು ರೂಮ್ನ ಕಟ್ಕೋಬಹುದಾ ಅಂತ. ಹೌದು, ನೀವು ಕಟ್ಕೋಬಹುದು. ಇದ್ರ ಮೇಲ್ಗಡೆನೂ ಕಟ್ಟಲಿಕ್ಕೆ ಅವಕಾಶನ ಮಾಡಿರ್ತಾರೆ. ಯಾಕಂದರೆ ಇದೆಲ್ಲ ಪಿಲ್ಲರ್ಗಳನ್ನ ಕಾಲಮ್ಗಳನ್ನ ಯೂಸ್ ಮಾಡಿ ಕಟ್ಟಿರೋದ್ರಿಂದ ಇದರ ಮೇಲೂ ಸಹ ನೀವು ಬೇಕಾದವರು ಖಂಡಿತವಾಗಲೂ ಕಟ್ಕೋಬಹುದು.
ದಿಸ್ ಇಸ್ ಆಲ್ಮೋಸ್ಟ್ ನನ್ನ ಪ್ರಕಾರ ಯಾವುದೇ ತರಹ ಈ ಮನೇಲಿ ಪೆಂಡಿಂಗ್ ಅಂದರೆ ಇಲ್ಲಿ ನೀವು ಕಾರ್ಡ್ಸ್ಗಳನ್ನ ಹಾಕೋಬೇಕು ಅನ್ನೋದು ಬಿಟ್ಟರೆ ಇನ್ಯಾವುದೇ ಥರ ಪೆಂಡಿಂಗ್ ವರ್ಕ್ಗಳು ಮನೇಲಿ ಸಿವಿಲಿಗೆ ಸಂಬಂಧಪಟ್ಟಿರುವಂಥ ಪೆಂಡಿಂಗ್ ವರ್ಕ್ಗಳು ಯಾವುದೂ ಇಲ್ಲ. ಸೆಲ್ಲಿಂಗ್ ರೇಟ್ 85 lakhs 85 ಲಕ್ಷ ಈ ಮನೆಯ ಸೆಲ್ಲಿಂಗ್ ರೇಟ್. ಇದಿರೋದು ಮೈಸೂರು ವಿಜಯನಗರ 4ನೇ ಹಂತ 2ನೇ ಘಟ್ಟದಲ್ಲಿ ಮೂಡ ಅಲಾಟೆಡ್ ವೆಸ್ಟ್ ಫೇಸಿಂಗ್ ಸೈಟಲ್ಲಿ 2030 ಸೈಟಲ್ಲಿ ಕಟ್ಟಿರುವಂತಹ ಹೊಸ ಮನೆ. 3 ಬೆಡ್ರೂಮ್ ಇದೆ. ಆಸಕ್ತರು ಇದನ್ನು ಕೊಳ್ಳೋಕ್ಕೆ ಆಸಕ್ತರು ಕೆಳಕಂಡ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸ್ಬೋದು ಅಥವಾ ವಾಟ್ಸ್ಯಾಪ್ ಮಾಡಿ, ಖಂಡಿತವಾಗ್ಲೂ ಉತ್ತರಿಸ್ತೀವಿ. ದಿಸ್ ಇಸ್ ಸುಪ್ರೀತ್ ಹಿಯರ್ ಸೈನಿಂಗ್ ಆಫ್ ಫ್ರಮ್ ಮೈಸೂರು ವಿಜಯನಗರ್ 4th and 2nd phase. We'll see you again with another property in other place of Mysore. Till then, take care and bye-bye.